ಉದ್ಘಾಟನೆಗೊಂಡ 3 ತಿಂಗಳಿಗೆ ಓವರ್ ಹೆಡ್ ಟ್ಯಾಂಕ್ ಶಿಥಿಲ. ಜೀವ ಭಯದಲ್ಲಿ ಜನರು, ಅಧಿಕಾರಿಗಳಿಗೆ ತಿಳಿಸಿದ್ರೆ ಡೋಂಟ್ ಕೇರ್. ಎಸ್, ಇತ್ತೀಚೆಗೆ ಉದ್ಘಾಟನೆಯಾದ ಶಿರಾ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿರುವ 10 ಲಕ್ಷ ಲೀಟರ್ ಸಾಮರ್ಥ್ಯದ ಜಲ ಸಂಗ್ರಹ ಟ್ಯಾಂಕ್ ಈಗಾಗಲೇ ಶಿಥಿಲಗೊಂಡು ಅಪಾಯದ ಅಂಚಿನಲ್ಲಿದೆ. ಕೇವಲ 3 ತಿಂಗಳ ಹಿಂದೆಯಷ್ಟೇ ನಗರಸಭೆ ಆಡಳಿತ ಮತ್ತು ಶಾಸಕರು ಈ ಟ್ಯಾಂಕ್ ಅನ್ನ ಉದ್ಘಾಟಿಸಿದ್ರು. ಆದರೆ ಈ ಟ್ಯಾಂಕಿನ ಸಿಮೆಂಟ್ ಭಾಗದಲ್ಲಿ ಪಾಚಿ ಕಟ್ಟಿಕೊಂಡಿದ್ದು ಕೆಲವು ಸ್ಥಳಗಳಲ್ಲಿ ನೀರು ಸೋರಿಕೆಯಾಗ್ತಾ ಇದೆ. ಇನ್ನು ಈ ನೀರಿನ ಟ್ಯಾಂಕ್ ಅನ್ನ 2017-18ನೇ ಸಾಲಿನ ನಗರೋತ್ಥಾನ ಹಂತ 3ನೇ ಯೋಜನೆಯಡಿ 115 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು 2025ರ ಆಗಸ್ಟ್ 6ರಂದು ಶಾಸಕ ಟಿಬಿ ಜಯಚಂದ್ರ ಅವರು ಈ ಟ್ಯಾಂಕ್ ಉದ್ಘಾಟನೆ ಮಾಡಿದ್ರು. ಆದರೆ ಉದ್ಘಾಟನೆಯಾದ ಕೆಲವೇ ತಿಂಗಳಲ್ಲಿ ನೀರಿನ ಟ್ಯಾಂಕ್ ಕೆಳಭಾಗದಲ್ಲಿ ಪೈಪ್ ಹೊಡೆದು ನೀರು ಪೋಲಾಗ್ತಾ ಇದೆ. ಅಲ್ಲದೆ ಟ್ಯಾಂಕ್ ಸುತ್ತಲೂ ಪಾಚಿ ಕಟ್ಟಿಕೊಂಡಿದೆ. ಆದರೆ ನಗರಸಭೆ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸದೆ ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇನ್ನು ನಗರಸಭೆ ಆಡಳಿತದಿಂದ ವಿವಿಧ ಕಡೆ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದ್ದು ಉದ್ಘಾಟನೆಯಾದ ಹಲವು ದಿನಗಳಾದರೂ ಸಾರ್ವಜನಿಕರಿಗೆ ಉಪಯೋಗವಾಗ್ತಾ ಇಲ್ಲ. ಬರೀ ನಾಮಫಲಕ ಅಳವಡಿಕೆಗೆ ಮಾತ್ರ ಶೌಚಾಲಯ ಸೀಮಿತವಾಗಿದ್ದು ಯಾವುದೇ ಉಪಯೋಗವಾಗ್ತಾ ಇಲ್ಲ. ಇದರಿಂದ ಸಾರ್ವಜನಿಕರ ಹಣ ಮಾತ್ರ ಪೋಲಾಗ್ತಾ ಇದೆ ಎಂದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಂಡು ಮುಂದಾಗಬಹುದಾದಂತಹ ಅನಾಹುತವನ್ನ ತಪ್ಪಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.